ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವಾಗ ನೋಡ್ತಾ ಇದ್ದೀವಿ ಬಿಗ್ ಬಾಸ್ನ ಒಂದು ಹೊಸ ಪ್ರೋಮೋವನ್ನು. ಏನಿದು ಹೊಸ ಪ್ರೋಮೋ, ಯಾವ ಸೀರಿಯಲ್ ಎಂಟ್ರಿ ಕೊಟ್ಟಿದೆ ಅಂತ ಡಿಸ್ಕಸ್ ಮಾಡೋಣ ಬನ್ನಿ. ಹೌದು ಫ್ರೆಂಡ್ಸ್, ಇದೇನು ಇನ್ನು ಫಿನಾಲೆ ಹತ್ತತ್ರ ಬರ್ತಾ ಇದೆ. ಕೇವಲ 3-4 ದಿನಗಳು ಮಾತ್ರ ಇದೆ. ಸೊ ಇದು ಮುಗಿದ ತಕ್ಷಣ ನೆಕ್ಸ್ಟ್ ಒಂದು ಹೊಸ ಸೀರಿಯಲ್ಲು ಆದಷ್ಟು ಬೇಗ ಬರ್ತಾ ಇದೆ. ಯಾವಾಗ ಅಂತ ಹೇಳಿದರೆ ಜನವರಿ 27ರಂದು 9:30ಕ್ಕೆ ಪ್ರತಿದಿನ ರಾತ್ರಿ ಮಂಡೇ ಟು ಫ್ರೈಡೇ ಇದು ಬರ್ತಾ ಇದೆ, ಸೋಮವಾರದಿಂದ ಶುಕ್ರವಾರದವರೆಗೂ. ಸೊ ಈ ಸೀರಿಯಲ್ನ ಹೆಸರು ಬಂದ್ಬಿಟ್ಟು ವಧು ಅಂತ ಹೇಳಿಬಿಟ್ಟು, ವಧು ಸೀರಿಯಲ್ನ ನಟ ನಟಿ ಅಂದರೆ ಅವರ ತಂಡ ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ. ಸೊ ಇದರಲ್ಲಿ ಇವರ ಮೇನ್ ಕ್ಯಾರೆಕ್ಟರ್ ಏನಾಗಿರುತ್ತೆ ಅಂತ ಹೇಳಿದರೆ, ಇವರು ಒಂದು ಲಾಯರ್ ಕ್ಯಾರೆಕ್ಟರ್ ಆಗಿರ್ತಾರೆ. ಬೇಸಿಕಲಿ ಡಿವೋರ್ಸ್ ಲಾಯರ್ ಅಂತಲೇ ಹೇಳ್ಬೋದು. ಸೊ ಎಲ್ಲೆಲ್ಲಿ ಯಾರ್ಯಾರ ಮಧ್ಯೆ ಸಮಸ್ಯೆ ಇರುತ್ತೆ, ಯಾವ್ಯಾವ ಪ್ರೇಮಿಗಳ ಗಂಡ ಹೆಂಡತಿ ಮಧ್ಯೆ ಏನೇ ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸುವಂತಹ ಲಾಯರ್ ಇವರಾಗಿರ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಬಿಗ್ ಬಾಸ್ ಮನೆ ಒಳಗಡೆ ಒಂದು ಸಣ್ಣ ಝಲಕನ್ನು ತೋರಿಸ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಸೊ ವಧು ಅವರು ಈ ಸೀರಿಯಲ್ನ ನಟಿಯಾಗಿದ್ದು, ಸೊ ಇವರು ಒಂದು ಟಾಸ್ಕನ್ನು ಕೊಡ್ತಾ ಇದ್ದಾರೆ. ಅದೊಂದು ಚಟುವಟಿಕೆ ಅಂತಲೇ ಹೇಳ್ಬೋದು, ಟಾಸ್ಕ್ ಅಥವಾ ಗೇಮ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದೇನು ಅಂತ ಹೇಳಿದರೆ, ಸೊ ಯಾರ್ಯಾರ ಇಬ್ಬರ ಮಧ್ಯೆ ವೈಮನಸ್ಸು ಅಥವಾ ಏನೇ ಜಗಳ, ಏನೇ ಕೋಪ ತಾಪ ಏನಿರುತ್ತೋ, ಸೊ ಅವರಿಬ್ಬರು ನಿಂತ್ಕೊಂಡು ಯಾಕೆ ಏನು ಅಂತ ಡಿಸ್ಕಸ್ ಮಾಡಬೇಕು. ಸೊ ಈ ಪ್ರೋಮೋದಲ್ಲಿ ತೋರಿಸಿರೋ ಥರ ರಜತ್ ಹಾಗೂ ಮಂಜು ಅವರು ಕಾಮಿಡಿ ಮಾಡ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಇವರಿಬ್ಬರು ಕಾಮಿಡಿ ಮಾಡೋದು ನೋಡೋಕೆ ನಮಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ. ಏನು ಅಂತ ಹೇಳಿದ್ರೆ, ಸೊ ಅವ್ರು ಮಾತಾಡ್ತಾ ಇದ್ದಾರೆ, ಆ ಥರ ಎಲ್ಲ ಏನಿಲ್ಲ, ನಮ್ಮ ಇಬ್ಬರ ಮಧ್ಯೆ ಜಗಳ ಕೋಪ ಅಂಥದ್ದು ಏನು ನಾರ್ಮಲ್ ಟೈಮಲ್ಲಿ ಇರಲ್ಲ. ಟಾಸ್ಕ್ ಅಂತ ಬಂದಾಗ ಅವರು ವೈಲ್ಡ್ ಆಗ್ತಾರೆ, ನಾವು ವೈಲ್ಡ್ ಆಗ್ತೀವಿ. ಇಬ್ಬರ ಮಧ್ಯೆ ಟಾಸ್ಕ್ ವಿಚಾರಕ್ಕೆ ಜಗಳ ಆಗುತ್ತೆ ಹೊರತು ಇಬ್ಬರನ್ನು ಬೇರೆ ಬೇರೆ ವಿಷಯಕ್ಕೆ ಏನು ಜಗಳ ಆ ಥರ ಬರಲ್ಲ. ಸೊ ಆ ಥರ ರೀತಿಯಲ್ಲಿ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ಇಲ್ಲಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಮೋಕ್ಷಿತಾ ಅವರು ಹೇಳ್ತಾರೆ, ಹೌದು ಇವರಿಬ್ಬರ ಮಧ್ಯೆ ಅವಾಗವಾಗ ಸ್ವಲ್ಪ ಚಿಕ್ಕ ಪುಟ್ಟ ಮನಸ್ತಾಪಗಳು ಇತ್ತು. ಯಾಕಂದರೆ ಇದನ್ನು ಸ್ಟಾರ್ಟ್ ಮಾಡಿದ್ದು ತ್ರಿವಿಕ್ರಮ್ ಅವರೇ ಆಗಿರ್ತಾರೆ. ಸೊ ಹಾಗಾಗಿ ಈ ಮನಸ್ತಾಪ ಎಷ್ಟೇ ಚೆನ್ನಾಗಿದ್ರೂ ಈ ಒಂದು ಕಹಿ ಘಟನೆ, ಕಹಿ ನೆನಪು ಇದ್ದೇ ಇರುತ್ತೆ ಅವ್ರ ಮನಸ್ಸಲ್ಲಿ. ಸೊ ಹಾಗಾಗಿ ಇವರಿಬ್ಬರನ್ನ ಕರೆದ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಮೋಕ್ಷಿತಾ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಅಂತ ಹೇಳಿದರೆ, ನಾನು ವಿಕ್ರಮ್ನ ಕಂಡ್ರೆ ಆಗೋದೇ ಇಲ್ಲ ಅನ್ನೋ ರೇಂಜಿಗೆ ದ್ವೇಷ ಅಂತೂ ಇಲ್ಲ, ಖಂಡಿತ ಇಲ್ಲ. ಅವ್ರ ಮೇಲೆ ಮನಸ್ತಾಪ ಇತ್ತು, ಕೋಪ ಇತ್ತು, ಒಪ್ಕೊಳ್ತೀನಿ. ಆದರೆ ಅವ್ರು ಕಂಡ್ರೆ ಆಗಲ್ಲ ಅನ್ನೋ ಮಟ್ಟಿಗೆ ದ್ವೇಷ ಇಲ್ಲ ಅವ್ರ ಮೇಲೆ ಅನ್ನೋ ರೀತಿ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ತ್ರಿವಿಕ್ರಮ್ ಕೂಡ ಅದೇ ಹೇಳ್ತಾರೆ. ಸೊ ಮೋಕ್ಷಿತಾ ಅವ್ರು ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಹುಡುಗಿ ಅಥವಾ ಚೆನ್ನಾಗಿರೋ ಹುಡುಗಿ ಹತ್ರ ನಾನು ಜಗಳ ಆಡಲ್ಲ ಅನ್ನೋ ರೀತಿಯಲ್ಲಿ ಕಾಮಿಡಿ ಮಾಡ್ಕೊಂಡು ಹೇಳ್ತಾರೆ. ಅದಾದಮೇಲೆ ಅದಕ್ಕೆ ಸರಿಯಾಗಿ ರಜತ್ ಟಕ್ಕರ್ ಕೊಡ್ತಾರೆ. ಆಗಿದ್ರೆ ಮೋಕ್ಷಿತಾ ಮಾತ್ರ ಚೆನ್ನಾಗಿರೋದ, ಭವ್ಯ ಅವರು ಚೆನ್ನಾಗಿಲ್ಲ ಅಂತ ಆಯಿತು ಇಂಡೈರೆಕ್ಟಾಗಿ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ಫನಿ ಡಿಸ್ಕಷನ್ ನಡೀತಾ ಇರುತ್ತೆ. ಬೇಸಿಕಲಿ ಸಖತ್ತಾಗಿದೆ ನೋಡಲಿಕ್ಕೆ, ತುಂಬ ಚೆನ್ನಾಗಿದೆ. ಸೊ ಈ ಸೀರಿಯಲ್ ಪ್ರೋಮೋ ಕೂಡ ಚೆನ್ನಾಗಿದೆ. ಯಾಕಂದರೆ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಇಲ್ಲಿ ತೋರಿಸ್ತಾ ಇದ್ದಾರೆ, ಒಂದು ಲಾಯರ್ ಒಂದು ಕ್ಯಾರೆಕ್ಟರಲ್ಲಿ. ಸೊ ಈ ಒಂದು ಕ್ಯಾರೆಕ್ಟರಲ್ಲಿರೋ ಸೀರಿಯಲ್ಗಳು ತುಂಬ ರೇರು, ಎಲ್ಲಿ ನೋಡಿದ್ರು ಲವ್ ಡ್ರಾಮ್ಯಾಟಿಕ್ ಆ ಥರ ಇರುತ್ತೆ. ಬಟ್ ಇದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ನ ತೋರಿಸ್ತಾ ಇದ್ದಾರೆ. ಸೊ ನೋಡೋಣ ಯಾವ ರೀತಿ ಈ ಸೀರಿಯಲ್ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ವಿಶ್ ಮಾಡೋಣ, ಚೆನ್ನಾಗಾಗಲಿ, ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳಿಬಿಟ್ಟು. ಸೊ ನೋಡಿದ್ರಲ್ವಾ, ಇಷ್ಟ ಆಗಿತ್ತು ಇವತ್ತಿನ ಈ ಒಂದು ಸ್ಮಾಲ್ ಪ್ರೋಮೋ, ಏನು ಬಿಗ್ ಬಾಸ್ ರಿಲೀಸ್ ಮಾಡಿದಾರಲ್ವಾ, ಒಂದು ಚಿಕ್ಕ ಪ್ರೋಮೋದ ರಿವ್ಯೂ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ ಮುಖಾಂತರ. ಸೊ ಅಟ್ಲೀಸ್ಟ್ ಇವತ್ತಾದರೂ ಒಂದೆಲ್ಲ ಕಂಟೆಸ್ಟೆಂಟ್ಗಳ ಮುಖದಲ್ಲಿ ನಗು ಕಾಣ್ತಿದೆಯಲ್ಲ, ಅದೇ ಖುಷಿ. ಯಾಕಂದರೆ 3-4 ದಿನದ ಅದೇನೋ ಸಪ್ಪೆ ಮುಖಗಳ ಥರ ಹಿಡ್ಕೊಂಡು ಕೂತಿದ್ರು, ಅಷ್ಟಾಗಿ ಏನು ಎನರ್ಜೆಟಿಕ್ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಏನು ಮಜಾ ಟಾಕೀಸ್ ಬಂದಾದಮೇಲೆ ಇವ್ರು ಬಂದಿದ್ದಾರಲ್ವ, ಸೊ ಹಾಗಾಗಿ ಸ್ವಲ್ಪ ಮುಖದಲ್ಲಿ ನಗು ಹಾಗೆ ಕಾಣ್ತಾ ಇದೆ. ನೋಡೋಣ ಎಷ್ಟು ದಿನ ಇರುತ್ತೆ, ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.